नमस्कार, आप देख रहे हैं जनता टीवी इंडिया। मैं हूं विद्या और चलिए नजर डालते हैं एक बड़ी खबर पर। विजयपुर के कंदगल हनुमंतराय रंग मंदिर में आयोजित कनकदास जयंती कार्यक्रम में भाग लेते हुए एमबी पाटिल ने संत श्रेष्ठ कनकदास के जीवन चरित्र और उनकी भक्ति भावना के बारे में बताया। इस अवसर पर जिलाधिकारी और गणमान्य व्यक्ति भी उपस्थित थे। ಕತ್ತಲೆಯನ್ನು ಹೊಡೆದೋಡಿಸುವ ಜ್ಯೋತಿಯ ಬೆಳಕು, ಇದು ಕನಕದಾಸರ ಬೆಳಕು. ಇಡೀ ಪ್ರಪಂಚವನ್ನೇ ಬೆಳಗಿಸಿನಂತೇಳಿ ನಾನು ಹಾರೈಸಿ ಈಗ ನಾಡಿನಾದ್ಯಂತ ದಾಸ ಪರಂಪರೆಯನ್ನ ಬಿತ್ತಿ ಬೆಳೆದು ಪರಂಪರೆಯ ಮೂಲಕ ಜಾತೀಯತೆಯನ್ನ ಹೊಡೆದೋಡಿಸಲು ನಿರಂತರವಾಗಿ ಸೇವೆಯನ್ನು ಮಾಡಿದಂಥ ಸಂತ ಕನಕದಾಸರ ಜಯಂತಿ ಇಂದು ಮಂತ್ರಿಗಳು, ವರಿಷ್ಠಾಧಿಕಾರಿಗಳು, ಇಲಾಖೆಯವರು ಎಲ್ಲರೂ ಪುಷ್ಪಾರ್ಪಣೆಯನ್ನು ಮಾಡಿದ್ದಾರೆ. ಸರ್ವರಿಗೂ ಧನ್ಯವಾದಗಳು. ಕನಕದಾಸರ ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಸಂತಶ್ರೇಷ್ಠ ಭಕ್ತ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮಡಿವಾಳಪ್ಪ ಸಿದ್ದರಾಮಪ್ಪ ತರಡಿ, ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದ ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮುಷ್ರಿಕ್, ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಲಕ್ಷ್ಮಣ್ ನಿಂಬುರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ನೀಡಲು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ರಾಮಣ್ಣ ಅತಡಿ, ಮುಖ್ಯ ಲೆಕ್ಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾಜದ ಮುಖಂಡರು, ಇವರಿಗೂ ಇಲಾಖೆ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಅವರವರನ್ನದೇ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಎಲ್ಲರಿಗೂ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಂತೋಷ್. ಎಲ್ಲರಿಗೂ ಮಹಾನ ಸಂತರಾದಂಥ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನ ಸಂದರ್ಭದಲ್ಲಿ ಕೋರಿ, ಸಂತ ಕನಕದಾಸರಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ, ಇಂದು ನಾಡಿನಾದ್ಯಂತ ನಾವು ಮಹಾನ್ ಸಂತರಾದಂಥ ಕನಕದಾಸರ ಜಯಂತಿಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಆನಂದ್ ಅವರೇ, ಡಾಕ್ಟರ್ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರೇ, ಮಹಾಪೌರಾದಂಥ
MS ಕರಡಿಯವರೇ, ನಗರಾಭಿವೃದ್ಧಿಯ ಅಧ್ಯಕ್ಷರಾದಂಥ ಈ ಹನಾನ್ ನಾವೆಲ್ಲರೂ ಇಂದು ಸಂತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಕನಕದಾಸರು ಕರ್ನಾಟಕದಲ್ಲಿ 15ನೇ 16ನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಪರಂಪರೆ ಏನಿದೆ ಅದು 250ಕ್ಕೂ ಹೆಚ್ಚು ದಾಸರಲ್ಲಿ ಭಕ್ತ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಇವರು ಹಾಲಮತದ ಜನಾಂಗಕ್ಕೆ ಸೇರಿದಂಥ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಕ್ಕಾಂವ ತಾಲೂಕಿನಲ್ಲಿ ಕಾಡ್ ಗ್ರಾಮದಲ್ಲಿ 1509ರಲ್ಲಿ ಜನಿಸಿದಂಥವರು. ಅವರ ಮೂಲ ಹೆಸರು ತಿಮ್ಮಪ್ಪ. ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದ ಭಕ್ತರು. ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳ ವಿರುದ್ಧ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಅದೇ ಮಾರ್ಗದಲ್ಲಿ ಇವತ್ತು ಹೊಸ ಸಂತ ಕನಕದಾಸರು 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಅವರ ಕೀರ್ತನೆಗಳಲ್ಲಿ ಒಂದಾದಂಥ ಅತ್ಯಂತ ಪ್ರಸಿದ್ಧವಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಸಿದ್ದರಾಮಯ್ಯ ಅತ್ಯಂತ ಹತ್ತಿರವಾದಂಥ ಅವರ ಒಂದು ನುಡಿ ಏನಿದೆ, ವಚನ ಏನಿದೆ, ಅದು ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯನ್ನಾದರೂ ಬಂದಿರ. ಹುಟ್ಟಿದ ಯೋನಿಗಳಲ್ಲಿ ಮೆಟದ ಭೂಮಿಗಳಲ್ಲ, ಮುಖಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಲ್ಲ, ಹುಟ್ಟು ಕಣಸೆ ಮಂತು ಹಿಡಿದೇನೋ ಕಿರಿದೇನೋ ನೆಟ್ಟನೆ ಸರ್ವಜ್ಞನ ನೆನ್ಕಂಡೆಯ ಮನುಷ್ಯ. ಜಲವೇ ಸಕಲ ಕುಡಿಕೆ ತಾಯನವೇ ಜಲದ ಕೂರುವೆ ನಾನಾದರೂ ಬಲ್ಲಿರ. ಜಲದ ಬೊಬ್ಬಳಿಯಂತೆ ಸ್ಥಿರವಿಲ್ಲವೇ ದೇಹ ನೆಲೆನಿತ್ತು ನೀ ನನ್ಕಂಡೆಯ ಮನುಷ್ಯ. ಹರಿಯ ಸರ್ವೋತ್ತಮ ಹರಿಯ ಸರ್ವೇಶ್ವರ ಹರ್ಮೇವಲ್ಲನು ಅಂತ ತಿಳಿದುಸರಿ ಕಾಗೆ ನೆಲೆ ಅದಿ ಕೇಶವರಾಯನ ಚರಣ ಮಲವ ಕೀರ್ತಿಸುವನೇ ಕುರುಜ ಅಂತ ಶ್ರೇಷ್ಠವಾದಂಥ ಒಂದು ಮಾತುಗಳು. ಯಾಕೆ ನಾವೆಲ್ಲ ಕೂತಿದ್ದೇವೆ ವೇದಿಕೆ ಮೇಲೆ, ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಿರ್ತಾರೆ, ನಾನು ಹಾಲು ಮತದಾರ ಸಮಾಜದಲ್ಲಿ ಹುಟ್ಟಿದ್ದೀನಿ, ನಾನು ಇಲ್ಲಿ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು, ನಾವು ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು. ನಾವು ಯಾವ ಸಮಾಜ, ನಾವು ಎಂಥ ಸಮಾಜದಲ್ಲಿ ಹುಡ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ನಾವು ಅತಿಯಾಗಿ ಹುಟ್ಟಿಲ್ಲ ತಿಳಿಸ್. ಅದನ್ನ ಇವತ್ತೊಂದು ಸಿಗ್ತಾರೆ ತಿಳಿಸ ಕುಲಂದು ಹೊಡೆದಾಡಿದ್ವಿ. ಯಾಕೆ ನೀರಿಗೆ ಏನಾದ್ರು ಕುಲ ಇದೆಯಾ, ಗಾಳಿಗೆ ಏನಾದ್ರು ಕುಲ ಇದೆಯಾ? ನೀರು, ಗಾಳಿ, ಬಿಸಿಲು, ಸೂರ್ಯ, ಭೂಮಿ ಅದಕ್ಕೆ ಯಾವುದೂ ಕುಲ ಇಲ್ಲ. ಅದನ್ನ ಇವತ್ತು ಸ್ವಲ್ಪ ಸುಂದರವಾಗಿ ಅಂತ ಹೇಳಿದಂಥವ್ರು. ಇವತ್ತು ಅವ್ರ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತಕ್ಕೆ ಗಣನಾಯಕರಾಗಿ ಇವತ್ತು ಸಹ ಸೇವೆಯನ್ನು ಸಲ್ಲಿಸಿದ. ಇವತ್ತು ಕನಕದಾಸರು ಶ್ರೀ ವ್ಯಾಸರಾಯರ ಒಂದು ನೆಚ್ಚಿನ ಶಿಷ್ಯರು. ವ್ಯಾಸರಾಯರಿಂದ ಮತ್ತೊ ತತ್ವಾಸ್ತ್ರವನ್ನು ಕರೆದುಕೊಂಡು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲೆಗಳೆದರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ. ಇದೆಲ್ಲವನ್ನು ಕೂಡ ನಮ್ಮ ಸಹೋದರಾದಂಥ ಸಿದ್ದಪ್ಪ ದನಗೊಂಡವರು, ಶಿಕ್ಷಕರು, ಸಾಹಿತಿಗಳು ನಾವು ವಿಶೇಷವಾಗಿ ಮಾತನಾಡ್ತೀವಿ. ಅದು ನನಗೂ ಒಂದು ಸ್ವಲ್ಪ ಸಂಬಂಧ ಐತೆ ಅನ್ನೋ ಮಾತಾಡಬೇಕು. ಯಾಕಂದ್ರೆ ಕಡೆಗಾಗ ಹೇಳ್ತೇನೆ. ಇವತ್ತು ಕನಕದಾಸರ ಸಾಹಿತ್ಯ ರಚನೆ ಏನಿದೆ
ವಿವಿಧ ಪ್ರಕಾರದ ಕೀರ್ತನೆಗಳು, ಸುಳಾದಿಗಳು, ಉಗಾಬಗುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಮುಂಡಿಗೆಗಳ ರೂಪದಲ್ಲಿ, ಮುಂಡಿಗೆ ಅಂದರೆ ಒಗ್ಗಟ್ಟಿನ ರೂಪದಲ್ಲಿರುವ ಮನುಷ್ಯನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯವಾಗಿ ತಿಳಿಸುವ ದಾಸರ ಕವನಗಳು. ಯಾವ ರೀತಿ ಬಸವಾದಿ ಶರಣರು ವಚನಗಳನ್ನು ಸೃಷ್ಟಿ ಮಾಡಿದರು, ಅದೇ ರೀತಿ ಯತ್ನೋತ್ಸವವನ್ನು ಮಾಡಿದರು. ಸುಮಾರು 314 ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿದ್ದನ್ನು ಕಾಣಬಹುದಾಗಿದೆ. ಅವರ 5 ಮುಖ್ಯ ಕಾವ್ಯಕೃತಿಗಳು ಮೋಹನ್ ತರಂಗಿಣಿ, ನಳಚರಿತ್ರೆ, ರಾಮಧನ್ಯ ಚರಿತೆ, ಹರಿಭಕ್ತಿ ಸಾರ, ನರಸಿಂಹ ಹಸ್ತವ ದೊರೆತಿಲ್ಲ. ಕನಕದಾಸರ ಈ ಕೀರ್ತನೆಗಳು ಸರಳ ಕನ್ನಡ ಭಾಷೆಯಲ್ಲಿ ರಚಿತವಾಗಿದ್ದು ಇಂದಿಗೂ ಜನಮಾನಸದಲ್ಲಿ ಜೀವಂತವಾಗಿದೆ. ಆಡು ಭಾಷೆಯಲ್ಲಿ ಕನಕದಾಸರ ಬೋಧನೆಗಳು ಮತ್ತು ಸಂದೇಶ ಏನಿದೆ ಅಂದರೆ, ಅವರು ತಮ್ಮ ಕೀರ್ತನೆಗಳ ಮತ್ತು ಸಾಹಿತ್ಯ ಮೂಲಕ ಸಮಾಜದಲ್ಲಿಯ ಮೂಢನಂಬಿಕೆಗಳು ಮತ್ತು ಅಸಮಾನತೆಗಳನ್ನ ಪ್ರಶ್ನಿಸಿದರು. ಜಾತಿ ವ್ಯವಸ್ಥೆ, ಬಡವ ಬಲ್ಲಿದ ಎಂಬ ಭೇದ ಭಾವವನ್ನು ತಮ್ಮ ಕೃತಿಯಲ್ಲಿ ಕಟುವಾಗಿ ಟೀಕಿಸಿದಂಥವರು. ಸಮಾನತೆ ಕುಲವೊಂದು ಒಡ್ಡಾಡಲಿ ಎಂಬ ಅವರ ಪ್ರಸಿದ್ಧ ಕೀರ್ತನೆಯಲ್ಲಿದೆ. ಮಾನವರವರು ಸಮಾನ ಎಂಬ ಮಹತ್ವದ ಸಂದೇಶವನ್ನು ನೀಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಜಾತಿ ಮುಖ್ಯವಲ್ಲ, ಶುದ್ಧ ಮನಸ್ಸು ಮುಖ್ಯ ಎಂಬುದನ್ನು ಸಾರಿದಂಥವರು. ಭಕ್ತಿ ಮತ್ತು ನೈತಿಕತೆ ಬಗ್ಗೆ ಕೇವಲ ಬಾಹ್ಯ ಆಚರಣೆಗಳಿಂದ ನೈತಿಕ ನಡವಳಿಕೆ ಮತ್ತು ನಿಸ್ವಾರ್ಥ ಭಕ್ತಿ ಹೆಚ್ಚು ಮುಖ್ಯ ಎಂದು ಒತ್ತಿ ಹೇಳಿದಂಥವರು. ಕನಕದಾಸರ ಸಂದೇಶಗಳು ಇಂದಿಗೂ ಆಧುನಿಕ ಜಗತ್ತಿಗೆ ಅತ್ಯಂತ ಪ್ರಸ್ತುತವಾಗಿದ್ದಾವೆ. ಅವರ ಬೋಧನೆಗಳೆಲ್ಲ ನಮ್ಮ ಜೀವನ ಅಳವಡಿಸಿಕೊಳ್ಳುವ ಮೂಲಕ ಜಾತಿ, ಧರ್ಮ, ವರ್ಗದ ಭೇದಗಳನ್ನು ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣಿಸಲು ಶ್ರಮಿಸುವ ಮಾತನ್ನು ಹೇಳುತ್ತಾ, ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಇಲ್ಲಿ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ PID ಸಂಸ್ಥೆ ಫಗುಹುಳಕಟ್ಟಿ ಸಂಶೋಧನಾ ಕೇಂದ್ರ ಏನಿದೆ, ಅಲ್ಲಿ ಹಿಂದೆ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಅಂದು ಪಾಪ ನೆನೆಸ್ಬೇಕಾಗ್ತದೆ. ಯಾಕಂದರೆ ನಮ್ಮ ಅವರ PS ಆಗಿರುವಂಥ ನಮ್ಮ ಅನಿಲ್ ಮಳ್ಳಿಯವರು ಈ ದಾಸ ಸಾಹಿತ್ಯದ ಸಂಪುಟವನ್ನು ಮಾಡಬೇಕು, PID ಸಂಸ್ಥೆಯಿಂದಲೇ ಮಾಡಬೇಕು ನೀವು ಅಂತೇಳಿ ನಮ್ಮ ಸರ್ಕಾರದಿಂದ ನಮ್ಮ PID ಸಂಸ್ಥೆಗಳು ಮಾಡಿದಂಥದ್ದು. ಇವತ್ತು PID ಸಂಸ್ಥೆ ಡಾಕ್ಟರ್ ಫಗುಹುಳಕೋಟಿ ಸಂಶೋಧನಾ ಕೇಂದ್ರದಿಂದ 65 ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ. ಈಗಾಗಲೇ 65 ಸಂಪುಟಗಳು ಮುಗಿದವು. ಅದರಲ್ಲಿ 4 ಸಂಪುಟಗಳು ಇವತ್ತು ದಿವಸ ಕನಕದಾಸರ ಬಗ್ಗೆ ಇರುವಂಥದ್ದು. 4 ಸಂಪುಟಗಳು. ಮತ್ತು ಪ್ರಮುಖವಾಗಿ ವಿಶೇಷ ಎಲ್ಲಿಯೂ ಪ್ರಕಟವಾದಂಥ ಹೊಸದಾಗಿ ಶೋಧನೆ ಆಗಿರುವಂತಹದ್ದು ಏನು ದಾಸ ಸಾಹಿತ್ಯದಲ್ಲಿ ಮತ್ತು ಬೇಕಾದ್ರೆ ಸಪರೇಟ್ ಆಗಿದೆ. ದಾಸರೆಲ್ಲರೂ ಕೂಡ ಸೆಪರೇಟ್ ಮಾಡ್ಕೊಡ್ತೀವಿ ಅಂದರೆ ಆ ವಚನ ಸಂಪುಟ 4 ಸಂಪುಟಗಳು ಏನಿದೆ ಅದು ಏನಿದ್ದಾವೆ ಅದನ್ನು ಕೂಡ ಕೊಡೋದಂದ್ರೆ ಇವತ್ತು ಬಹಳ ವಿಶೇಷ ಅಂದರೆ ಎಲ್ಲಿ ಪ್ರಕಟವಾಗದಂಥ ಪ್ರಶ್ನೆಗಳು ಪ್ರಚಲಿತ ಇಲ್ಲದ ಸುಮಾರು 150ಕ್ಕಿಂತ ಹೆಚ್ಚು ಕೀರ್ತಿಗಳನ್ನ ಅದನ್ನು ಸಹ ಶೋಧಿಸಿ ಅದನ್ನು ಈ ದಾಸ ಸಾಹಿತ್ಯದ ಪ್ರಕಟಿಸಲಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ನಾನು ಹೇಳಿದ್ದೇನೆ. ಕಟ್ಟಿ ಸಂಶೋಧನಾ ಕೇಂದ್ರ ಇದು ಬಹಳ ಕಟ್ಟಿಯವರ ಒಂದು ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂಥ ಸಂಸ್ಥೆ. ವಚನ ಪಿತಾಮಹ ಅಂತ ಹೇಳಿ ಮಾಡಿದ್ವಿ. ಎಲ್ಲ ಕುಟುಂಬ ಶರಣರ ದಾರ್ಶನಿಕರ ಇದು ಪ್ರಕಟಣೆಯಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಗೊತ್ತಾಗ್ತಿರುವಂಥದ್ದು. ನನ್ನ ಮಾತನ್ನು ಕೂಡ ಸಂದ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನೋಡಿ ಅವರ ಉದ್ದೇಶ ಏನಾಗಿತ್ತು, ಅವರ ಮುಖ್ಯವಾದಂಥ ಸಂದೇಶ ಏನಿತ್ತು ಅದನ್ನು ನಾವು ಬರೀ ಪ್ರಸಾರ ಮಾಡುವಷ್ಟೇ ಅಲ್ಲ, ಅದನ್ನು ಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಮಾತನ್ನು ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇವತ್ತು ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದ ಜಾತಿಯ ಜನರ ಪರವಾಗಿ ಇವತ್ತು ಅತ್ಯಂತ ಒಂದು ಬದ್ಧತೆಯಿಂದ, ಕಾಳಜಿಯಿಂದ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. 5 ಗ್ಯಾರಂಟಿಗಳ ಮೂಲಕ ಇವತ್ತು ದೊಡ್ಡ ಕ್ರಾಂತಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಸುಮಾರು 65,000 ಕೋಟಿ ರೂಪಾಯಿ ಇವತ್ತು ಸಹ ಬಡವರ ಸಲುವಾಗಿ ಎಲ್ಲ ಜಾತಿಯ ವರ್ಗದ ಸಲುವಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ
ಎಲ್ಲವನ್ನ ತಿಳಿಸಿಕೊಡುವ ಮೂಲಕ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಇವತ್ತೊಂದು ಪ್ರಥಮ ಆಗಿದೆ. ನಂಬರ್ 1 ಎಲ್ಲಿದೆ ಡಿಸ್ಟ್ರಿಕ್ಟ್ ಎಲ್ಲ ಇದರಲ್ಲಿ ಒಂದು ದಿವಸ ನಾವು ವಿಜಯಪುರ ಜಿಲ್ಲೆಯ ಗ್ಯಾರಂಟಿನಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಅನ್ನೋ ಮಾತನ್ನ ಒಂದು ದಿವಸ ಸಂದರ್ಭ ಹೇಳಿ ನಿನ್ನೆನೂ ಕೂಡ ನೋಡಿದ್ದೀವಿ. ನಾವು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದಂತ ಈ ಸಕ್ರಿಯ ಹೋರಾಟಗಾರರ ಇದನ್ನು ನೀವು ನೋಡಿದ್ದೀರಿ. ನಿನ್ನೆ FRP ಫಿಕ್ಸ್, MSP ಫಿಕ್ಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ಇದ್ದು ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು, ರೈತರನ್ನ ದಾರಿ ತಪ್ಪಿಸುವಂತ ಒಂದು ಷಡ್ಯಂತ್ರ ನಡೆದಿತ್ತು. ನಮ್ಮ ಮುಖ್ಯಮಂತ್ರಿಗಳ ವಿರೋಧವಾಗಿತ್ತು ಸಹ ಇದನ್ನು ಮಾಡುವ ಒಂದು ಉದ್ದೇಶವನ್ನು ಮುನ್ನಾಲೆ ನಡೆದಿದ್ದನ್ನ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಬಗೆಹರಿಸಿ ಒಂದು ರೈತರ ಪಾಲಿಗೆ ಇವತ್ತು ನಾವು ತಮ್ಮ ಬದ್ಧತೆಯನ್ನ, ತಮ್ಮ ಕಾಳಜಿಯನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತೊಮ್ಮೆ ನಾವೆಲ್ಲರೂ ಕನಕದಾಸರ ಒಂದು ಮಾರ್ಗದಲ್ಲಿ ನಡೆಯೋಣ ಅನ್ನೋ ಮಾತನ್ನು ಸಹ ಹೇಳಿ ನಾನು ಬಹಳ ಸಂತೋಷದಿಂದ ಈಗ ಇವತ್ತು ಕನಕದಾಸರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದೀನಿ. ಇದರ ನಂತರ ನನಗೊಂದು ಶೀಘ್ರ, ಯಾಕಂದ್ರೆ ನಾವು ನೀರಾವರಿ ಕ್ರಾಂತಿ ಆಯಿತು, ಇವತ್ತು ಉದ್ಯೋಗ ಕ್ರಾಂತಿ ನಡೀತಾ ಇದೆ, ಹಸಿರು ಕ್ರಾಂತಿ ನಡೀತಾ ಇದೆ. ಇವತ್ತು ಹೈನುಗಾರಿಕೆ ವಿಷಯದಲ್ಲಿ ಒಂದು ದೊಡ್ಡ ಸಂಸ್ಥೆಯಿಂದ ಸಹ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಪ್ರಾರಂಭ ಮಾಡಿದ್ವಿ. ಮುಂದೆ ಎಲ್ಲ ಕಡೆ ವಿಸ್ತರಣೆ ಮಾಡ್ತೀವಿ. ವಿಜಯಪುರ ನಾನು ಹೇಳಿದ್ದೀನಿ ಪದೇ ಪದೇ, ಬಾರಾಮತಿ ಶರದ್ ಪವಾರ್ ಅವರು ಹೆಂಗದ ಹಂಗೆ ವಿಜಯಪುರ ಜಿಲ್ಲೆ ನಾವು ನೀರಾವರಿ ಮತ್ತು ಕಾರ್ಖಾನೆಗಳು, ಔದ್ಯೋಗೀಕರಣ ಮತ್ತು ಕ್ಷೀರ ಕ್ರಾಂತಿ ಆಗಬೇಕು. ಹಸಿರು ಕ್ರಾಂತಿಯನ್ನು ಕೂಡ ಕೋಟಿ ವೃಕ್ಷ ಅಭಿಯಾನ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬರೋಷ್ಟು ಮಟ್ಟಕ್ಕೆ ನಾವು ತಲುಪಿದ್ದೀವಿ. ಅದರ ಜೊತೆಗೆ ಇವತ್ತು ಕ್ಷೀರ ಕ್ರಾಂತಿಯ ಹೊಸ ಅಧ್ಯಾಯವನ್ನು ಇವತ್ತು ಕನಕದಾಸರ ಜಯಂತಿ ದಿವಸ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಮಗೆ ಬಹಳ ಸಂತೋಷದಿಂದ ಹೇಳಿ, ಇವತ್ತು ಕನಕದಾಸರ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. आप सभी दर्शकों का दिल से धन्यवाद कि आपने हमारे साथ जुड़े और इस खबर को सुना। अगर आपको यह जानकारी महत्वपूर्ण लगी हो तो कृपया हमारे चैनल को सब्सक्राइब करें, वीडियो को लाइक और शेयर करना न भूलें ताकि और लोग भी जागरूक हो सके। कमेंट में अपनी राय जरूर बताएं। आपकी टिप्पणी हमारे लिए बहुत मायने रखती है। आगे भी ताज़ा समाचार पाने के लिए हमारी खबरों के साथ जुड़े रहें। धन्यवाद और सुरक्षित रहें।